5 marks question for BSc ಸ್ಟೂಡೆಂಟ್ 5 or 10 ಮಾರ್ಕ್ಸ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಕೇಶ್ ಕುಮಾರ್ ಕೊರೋಚಿ. ನಾನು ಇಂದು ಪಾರ್ಟಿಕ್ಯುಲರ್ಸ್ ಆಫ್ ಬೋರ್ಸ್ ಥಿಯರಿ ಹೇಳ್ತಾನೆ ಇದ್ದೀನಿ. ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಡೆಫಿನೆಟ್ ವೆಲಾಸಿಟಿ ಆ್ಯಂಡ್ ಸರ್ಟನ್ ಫಿಕ್ಸ್ಡ್ ಸರ್ಕ್ಯುಲರ್ ಪಾತ್ ಆರ್ ಕಾಲ್ಡ್ ಆರ್ಬಿಟ್. ಇನ್ ಸ್ಟೇಷ್ನರಿ ಸ್ಟೇಜ್ ಅಂದ್ರೆ ಇದಕ್ಕೆ ಎನರ್ಜಿ ಲೆಸ್ ಇರ್ತೈತಿ, ಎನರ್ಜಿ ಕಡಿಮೆ ಇರ್ತೈತಿ, ಅದ್ರ ಸಮ ಸ್ಟೇಷ್ನರಿ ಸ್ಟೇಜ್ದಾಗ ಇರ್ತೈತಿ. ಮತ್ತು ಆರ್ಬಿಟ್ಸ ಇದು N1 2 3 4 ಮಾಡ್ತಾವೆ. KLMದಿಂದ ಹೆಸರಿಡ್ಬೋದು. ಅದಾದ ಕೂಡಲೇ ಫಸ್ಟ್ ಪಾರ್ಚುಲೇಟ್ಸ್ ಅದ. ಸೆಕೆಂಡ್ ಪಾರ್ಚುಲೇಟ್ಸ ಈಚ್ ಆರ್ಬಿಟ್ ಅಸೋಸಿಯೇಟೆಡ್ ವಿತ್ ಡೆಫಿನೈಟ್ ಅಮೌಂಟ್ ಆಫ್ ಎನರ್ಜಿ. ಡೆಫಿನೈಟ್ ಅಮೌಂಟ್ ಆಫ್ ಎನರ್ಜಿ ಇರ್ತೈತಿ ಒಂದು ಆರ್ಬಿಟ್ಗೆ. ಕೇಕ್ ಒಂದು ಡೆಫಿನೈಟ್ ಅಮೌಂಟ್ ಆಫ್ ಎನರ್ಜಿ ಇರ್ತೈತಿ. LMN ಹಿಂಗೆ ಡೆಫಿನೈಟ್ ಅಮೌಂಟ್ ಆಫ್ ಎನರ್ಜಿ ಇರ್ತೈತಿ. ಹೆಚ್ಚಾದಂಗೆ ಅಮೌಂಟ್ ಆಫ್ ಎನರ್ಜಿ ಹೆಚ್ಚಾಕೋತ ಹೋದೈತಿ. ಈ ಕಡಿಮೆ ಆದಂಗೆ ಅಮೌಂಟ್ ಆಫ್ ಎನರ್ಜಿ ಕಡಿಮೆ ಆಕೋತ ಹೋದೈತಿ. ಅದಾದ ಕೂಡಲೇ ಮೂರನೇ ಪಾರ್ಚುಲೇಟ್ಸ ಸೆಂಟ್ರಿಫುಗಲ್ ಫೋರ್ಸ್ ಆಫ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಇನ್ ಸ್ಟೇಷನರಿ ಸ್ಟೇಟ್ ಬ್ಯಾಲೆನ್ಸ್ಡ್ ಇನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್. ಇದು ಹೆಂಗಂದ್ರೆ ಇದ್ರಾಗ ಹೇಳ್ತೇನೆ ಬನ್ನಿ. ಇದ್ರಾಗ ಪಾಸಿಟಿವ್ ನ್ಯೂಕ್ಲಿಯಸ್ದಾಗ ಏನು ಇರ್ತೈತಿ ಅಂದ್ರೆ ಪಾಸಿಟಿವ್ ಚಾರ್ಜ ಮತ್ತು ನ್ಯೂಟ್ರಾನ್ ಇರ್ತೈತಿ. ಪಾಸಿಟಿವ್ ಚಾರ್ಜ ಪ್ರೋಟಾನ್ ಇರ್ತೈತಿ. ಪಾಸಿಟಿವ್ ಚಾರ್ಜ ನ್ಯೂಕ್ಲಿಯಸ್ದಾಗ ಇರ್ತೈತಿ, ಇದು ನ್ಯೂಕ್ಲಿಯಸ್ ಅಂತಾರೆ. ಮತ್ತು ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇರ್ತೈತಿ. ನೆಗೆಟಿವ್ ಚಾರ್ಜ ಮತ್ತು ಪಾಸಿಟಿವ್ ಚಾರ್ಜ ಅಟ್ರಾಕ್ಷನ್ ಆಗ್ತೈತಿ. ನಿಮ್ಗೆ ಗೊತ್ತೈತಿ ಅಟ್ರಾಕ್ಷನ್ ಆಗೋದಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಟಿವ್ ಫೋರ್ಸ್ ಅಂತಾರೆ ಅದಕ್ಕೆ. ಇದು ಎಷ್ಟು ಕಡಿಮೆ ಕೆ ಸೆಲ್ದಾಗ ಹೆಚ್ಚು ಇರ್ತೈತಿ ಮತ್ತು ಎಮ್ ಸೆಲ್ದಾಗ ಈಗ ಆರ್ಬಿಟ್ ಹೆಚ್ಚಾದಂಗೆ ಜರ ಕಡಿಮೆ ಆಕೋತ ಬರ್ತೈತಿ. ಏನಾರು ಈ ಕಡೆ ಹೆಚ್ಚು ಆದಂಗೆ ಲಾ ಆಫ್ ಅಟ್ರಾಕ್ಷನ್ ಕಡಿಮೆ ಆಕೋತ ಬರ್ತೈತಿ. ಗೊತ್ತಾಯ್ತು. ಈ ಕಡೆ ಸೆನೆಪ್ ಇತ್ತಂದ್ರೆ ಲಾ ಆಫ್ ಅಟ್ರಾಕ್ಷನ್ ಹೆಚ್ಚಿದ್ದಿರ್ತೈತಿ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್. ಆಯಿತು. ನಾಲ್ಕನೇದು ಎಲೆಕ್ಟ್ರಾನ್ ಕ್ಯಾನ್ ರಿವಾಲ್ವ್ ಓನ್ಲಿ ಇನ್ ಆರ್ಬಿಟ್ ವಾಸ್ ಆ್ಯಂಗುಲರ್ momentum is integral multiple of h upon 2π ಈಜಿಕಲ್. ಇದೇನಂದ್ರೆ ಎಮ್ ಅಂದ್ರೆ ಮೊಮೆಂಟಮ, ವಿ ಅಂದ್ರೆ ವೆಲಾಸಿಟಿ, ಆರ್ ಅಂದ್ರೆ ರೇಡಿಯಸ್, ಎನ್ ಅಂದ್ರೆ ಆರ್ಬಿಟ್ಸ. ಅದಾದ ಕೂಡಲೇ ಎಚ್ ಅಂದ್ರೆ ಪ್ಲ್ಯಾಂಕ್ ಕಾನ್ಸ್ಟೆಂಟ 2π. ಎಲೆಕ್ಟ್ರಾನ್ ರಿವಾಲ್ವಿಂಗ್ ಓನ್ಲಿ ಇನ್ ಆರ್ಬಿಟ್ ವಾಸ್ ಆ್ಯಂಗುಲರ್ ಮೂಮೆಂಟ್ ಈಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಆ್ಯಂಗುಲರ್ ಮೂಮೆಂಟ್ಕ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h upon 2π. ಆ್ಯಂಗುಲರ್ ಮೂಮೆಂಟ್ ಬಗ್ಗೆ ಹೇಳಿದರು. ಅದಾದ ಕೂಡಲೇ ಐದನೇದ ಎನರ್ಜಿ ಆಫ್ ಎಲೆಕ್ಟ್ರಾನ್ ಚೇಂಜಸ್ ಓನ್ಲಿ ವೆನ್ ಮೂವ್ಸ್ ಫಾರ್ ಒನ್ ಆರ್ಬಿಟ್ ಟು ಅನದರ್ ಆರ್ಬಿಟ್. ಈಗ ಎನರ್ಜಿ ಇನ್ನರ್ ಆರ್ಬಿಟ್ಕ ಲೋವರ್ ಎನರ್ಜಿ ಇರ್ತೈತೆ, ಔಟರ್ ಆರ್ಬಿಟ್ಕ ಹೈಯರ್ ಎನರ್ಜಿ ಇರ್ತೈತಿ. ಇವ್ರು ಯಾಕೆ ಇದ್ರು ಎನರ್ಜಿ ಆಫ್ ಎಲೆಕ್ಟ್ರಾನ್ ಚೇಂಜಸ್ ಓನ್ಲಿ ವ್ಯಾನ್ ಮೂವ್ ಫಾರ್ಮ್ ಒನ್ ಆರ್ಬಿಟ್ ಟು ಅನದರ್ ಆರ್ಬಿಟ್. ಫಸ್ಟ್ ಆರ್ಬಿಟ್ ಇದೆ, ಇಲ್ಲಿ ಈ ಆರ್ಬಿಟ್ದಿಂದ ಈ ಆರ್ಬಿಟ್ಗೆ ಬಂದರೆ ಅಟ್ಟ ಚೇಂಜ್ ಆಗ್ತಿದೆ. ಯಾವುದಾ ಎನರ್ಜಿ ಒನ್ ಆರ್ಬಿಟ್ದಿಂದ ಎರಡನೇ ಆರ್ಬಿಟ್ಗೆ ಬಂದರೆ ಎನರ್ಜಿ ಚೇಂಜ್ ಆಗ್ತೈತಿ. ಎರಡನೇ ಆರ್ಬಿಟ್ದಿಂದ ಒನ್ ಆರ್ಬಿಟ್ಗೆ ಹೋದ್ರೆ ಭೀ ಎನರ್ಜಿ ಚೇಂಜ್ ಆಗ್ತೈತಿ. ಅದಕ್ಕೆ ಏನು ಎಲೆಕ್ಟ್ರಾನ್ ಚೇಂಜಸ್ ವೆನ್ ಮೂವ್ ಫಾರ್ಮ್ ಒನ್ ಆರ್ಬಿಟ್ ಟು ಅನದರ್ ಆರ್ಬಿಟ್. ಇಲೆಕ್ಟ್ರಾನ್ ಮತ್ತೊಂದು ಏನಂದ್ರೆ ಇಲೆಕ್ಟ್ರಾನ್ ಅಬ್ಸಾರ್ಬ್ ಎನರ್ಜಿ ಇನ್ ಇನ್ನರ್ ಟು ಔಟರ್. ಅಬ್ಸಾರ್ಪ್ಷನ್ ಎನರ್ಜಿ ಆಯ್ತಂದ್ರೆ ಇನ್ನರ್ ಇದ್ದ ಔಟರ್ ಹೋಗ್ತೈತದ. ಅದಾದ ಕೂಡಲೇ ಇಲೆಕ್ಟ್ರಾನ್ ರಿಲೀಸ್ ಆಫ್ ಎನರ್ಜಿ. ರಿಲೀಸ್ ಅಂದ್ರೆ ಎಮಿಟ್. ಎಲೆಕ್ಟ್ರಾನ್ ಎಮಿಟ್ ಎನರ್ಜಿ ಔಟರ್ ಟು ಇನ್ನರ್. ಇದು ಎನರ್ಜಿ ರಿಲೀಸ್ ಮಾಡಿತಂದ್ರೆ ಮತ್ತು ಔಟರ್ ಟು ಮತ್ತು ಇನ್ನರ್ ಹೋಗಿಬಿಡ್ತೈತೆ ಅದು. ಆಯಿತು. ಆರನೇದು ಎನರ್ಜಿ ಎಮಿಟೆಡ್ ಆರ್ ಅಬ್ಸಾರ್ಬರ್ಡ್ ಇನ್ ಟ್ರಾನ್ಸಿಷನ್ ಈಸ್ ಈಕ್ವಲ್ ಟು ಡಿಫರೆನ್ಸ್ ಬಿಟ್ವೀನ್ ಎನರ್ಜೀಸ್ ಆಫ್ ಟು ಆರ್ಬಿಟ್.
ಎನರ್ಜಿ ಎಮಿಟ್ ಆರ್ ಅಬ್ಸಾರ್ಪ್ಷನ್ ಈ ಟ್ರಾನ್ಸಿಷನ್ ಈಸ್ ಈಕ್ವಲ್ ಟು ಡಿಫರೆನ್ಸ್ ಬಿಟ್ವೀನ್ ಟು ಆರ್ಬಿಟ್. ಕರೆಕ್ಟ್ ಐತಿ. ಇದು ಎನರ್ಜಿ ಎಷ್ಟು ಈತನ ಆಗಿತ್ಲ, ಅಬ್ಸಾರ್ಪ್ಷನ್ ಆಗಿತ್ತೋ ಏನು ಎಮಿಷನ್ ಆಗಿತ್ತೋ, ಎನರ್ಜಿ ಅಬ್ಸಾರ್ಪ್ಷನ್ ಆಗಿತ್ತೋ ಏನು ಎಮಿಷನ್ ಆಗಿತ್ತೋ ಇದು ಹೆಂಗೆ ಗೊತ್ತಾಗಿತ್ತು ಅಂದ್ರೆ ಇದು ಮೈನಸ್ ಮಾಡ್ರೆ ಗೊತ್ತಾಗೈತಿಲ್ಲ. ಇದು E2 ಮೈನಸ್ E1 ಮಾಡಿದಂದ್ರೆ ಬರ್ತೈತಲ್ಲ, ಇದು E1 ಇರ್ತೈತೆ, E1 ಇದು E1 ಇದು E2 ಇದು ಫಸ್ಟ್ ಲೋವರ್ ಆರ್ಬಿಟ ಮತ್ತು ಹೈಯರ್ ಆರ್ಬಿಟ. E1ದಿಂದ E2 ಹೋಗೈತಿ, E1 ಹೋಗೈತೆ ಅಂದ್ರೆ E2 ಮೈನಸ್ E1 ಮಾಡಿದಂದ್ರೆ ಸಿಗ್ತೈತಿ. ಅದ E2ದಿಂದ E1 ಬಂದೈತೆ ಅದು ತಗೋರಿ, E2ದಿಂದ E1 ಬಂದೈತೆ, ಅದು ಮೈನಸ್ ಮಾಡ್ರೆ ಸಿಗ್ತೈತಲ್ಲ. ಇಷ್ಟೇ ಇದೆ, ಇದ್ರಾಗ ಏನಿಲ್ಲ.